ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಭಿನ್ನ ವಿಷಯ. ನೋಡಿ, ಇವನು ನಮ್ಮ ಮನೆಯ ರಾಕಿ ಅಂತ, ನನ್ನ ಮಗಳಿಗೆ ಆಟ ಆಡಲಿಕ್ಕೆ ಅಂತ ತಂದಿರೋದು. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ಕೊಳ್ತಿದ್ದಾನೆ ಅಂತ. ನೋಡಿ, ನಾನಿವತ್ತು ರಾಕಿಗೆ ಸ್ನಾನ ಮಾಡಿಸ್ತಾ ಇದ್ದೇನೆ. ಇನ್ನು 2 ಮಂತ್ ಆಗಿರೋದ್ರಿಂದ ನಾನು ಸ್ವಲ್ಪ ಉಗುರು ಬೆಚ್ಚಗಿನ ನೀರಿಂದ ಸ್ನಾನ ಮಾಡಿಸ್ತಾ ಇದ್ದೇನೆ. ಹಾಗೆ ಇವನಿಗೆ ಶಾಂಪೂವನ್ನು ಹಾಕಿ ಸ್ನಾನ ಮಾಡಿಸ್ತಾ ಇದ್ದೇನೆ. ಬೆಟರ್ ಸೋಪನ್ನೆಲ್ಲ ಯೂಸ್ ಮಾಡೋ ಬದಲು ನಾಯಿ ಬೆಕ್ಕಿಗೆ ಸ್ನಾನ ಮಾಡಿಸ್ಲಿಕ್ಕೆ ಶಾಂಪೂ ಸಿಗ್ತದೆ ಮಾರ್ಕೆಟಲ್ಲಿ ಅಥವಾ ಮೆಡಿಕಲಲ್ಲಿ ಸಿಗ್ತದೆ. ಅದನ್ನು ಯೂಸ್ ಮಾಡಿ. ನೋಡಿ, ನಾನು ಕೈಯಿಂದನೇ ಸ್ಮೂತಾಗಿ ರಫ್ ಮಾಡಿ ರಾಕಿಗೆ ಸ್ನಾನ ಮಾಡಿಸ್ತಾ ಇದ್ದೇನೆ. ನೋಡಿ, ಇವಾಗ ರಾಕಿಗೆ ಸ್ನಾನ ಮಾಡಿಸಿ ಆಯಿತು. ಇವಾಗ ಒಂದು ಫ್ರೆಶ್ ಆಗಿರುವ ಒಣಗಿರುವ ಬಟ್ಟೆಯಿಂದ ಇನ್ನೊಂದು ಚೆನ್ನಾಗಿ ಒರೆಸ್ಕೊಂಡು ನಂತರ ಒಂದು ಹೇರ್ ಡ್ರೈಯರಿಂದ ಫುಲ್ಲಾಗಿ ಡ್ರೈ ಮಾಡ್ತಾ ಇದ್ದೇನೆ. ನೋಡಿ, ಇವನಿನ್ನು ಚಿಕ್ಕವನಾಗಿರೋದ್ರಿಂದ 2 ಮಂತ್ ಅಷ್ಟೇ ಆಗಿರೋದು. ಸ್ವಲ್ಪ ಬೇಗ ಡ್ರೈ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಮಾಡ್ತಾ ಇದ್ದೇನೆ. ನೋಡಿ, ಈ ರೀತಿಯಾಗಿ ಹೇರ್ ಡ್ರೈಯರಿಂದ ಸ್ವಲ್ಪ ಡ್ರೈ ಮಾಡಿದರೆ ಪೂರ್ತಿಯಾಗಿ ಒಣಗಿಬಿಡುತ್ತೆ. ನೋಡಿ, ನಮ್ಮ ರಾಕಿ ಸ್ನಾನ ಎಲ್ಲ ಆದಮೇಲೆ ಹೇಗೆ ಕಾಣಿಸ್ತಾ ಇದ್ದೇನೆ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಬನ್ನಿ ಹಾಗಾದರೆ ಇವತ್ತಿನ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಇವತ್ತು ಚಿಕನ್ ಗ್ರೀನ್ ಮಸಾಲಾ ಗ್ರೇವಿಯನ್ನು ಮಾಡ್ತಾ ಇದ್ದೇನೆ. ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ 10 ಜನರಿಗೆ ಆಗುವಷ್ಟು ಚಿಕನ್ ಗ್ರೀನ್ ಮಸಾಲವನ್ನು ಮಾಡ್ತಾ ಇದ್ದೇನೆ. ನೋಡಿ, ನೀವು ಇಲ್ಲಿ 10 ಜನರಿಗೆ ಅಥವಾ ತುಂಬ ಜನರಿಗೆ ಮಾಡುವಾಗ ಗ್ರೈಂಡರಲ್ಲಿ ಪೇಸ್ಟ್ ಮಾಡ್ಕೊಳ್ಬೇಕು. ಮಿಕ್ಸಿಯಲ್ಲಿ ಆದರೆ ತರ್ತರಿಯಾಗಿರ್ತದೆ ಮತ್ತು ಟೈಮ್ ಸಹ ವೇಸ್ಟ್ ಆಗ್ತದೆ. ಗ್ರೈಂಡರಲ್ಲಿ ಆದರೆ ಹಾಕಿಬಿಟ್ಟು ಬೇರೆ ಕೆಲಸವನ್ನು ಸಹ ಮಾಡ್ಕೊಳ್ಬೋದು. ನೋಡಿ, ನಾನಿಲ್ಲಿ 10 ಜನರಿಗೆ ಚಿಕನ್ ಗ್ರೀನ್ ಮಸಾಲ ಮಾಡಲಿಕ್ಕೆ 1 ಬಟ್ಟಲಾಗುವಷ್ಟು ಕೊತ್ತಂಬರಿ ಸೊಪ್ಪು ಹಾಗೂ 1 ಮುಕ್ಕಾಲು ಬಟ್ಟಲಾಗುವಷ್ಟು ಪುದೀನ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಪುದೀನ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ನಾನಿಲ್ಲಿ ಪುದೀನವನ್ನು ಸ್ವಲ್ಪ ಕಡಿಮೆ ತೊಗೊಂಡಿದ್ದೇನೆ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೇನೆ. ಹಾಗೆ ಒಂದು 10 ಹಸಿಮೆಣಸನ್ನು ತೊಗೊಂಡಿದ್ದೇನೆ. ಖಾರ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಖಾರವನ್ನು ಹಸಿಮೆಣಸನ್ನು ಜಾಸ್ತಿ ಹಾಕ್ಕೊಳ್ಬೋದು. ನೋಡಿ, ಎಲ್ಲವನ್ನು ಗ್ರೈಂಡರಲ್ಲಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಪೇಸ್ಟ್ ಆಗಲಿಕ್ಕೆ ಬಿಟ್ಬಿಡೋಣ. ಓಕೆ, ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ ಹಾಗೂ 2 ಸ್ಪೂನ್ ಆಗುವಷ್ಟು ಕಾಳುಮೆಣಸು, ನಂತರ 1 ಸ್ಪೂನ್ ಆಗುವಷ್ಟು ಬಡ ಸೊಪ್ಪನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಇದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಇದನ್ನು ಇವಾಗ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ. ನಂತರ ನಾನಿಲ್ಲಿ ಒಂದು 3 ಸ್ಟಾರ್ ಫ್ಲವರ್, ನಂತರ 1 ಜಾಯಿಕಾಯಿ, 1 ಏಲಕ್ಕಿ, 2 ರಿಂದ 3 ಪೀಸ್ ಚಕ್ಕೆ,
ನಂತರ 2 ಬ್ಲ್ಯಾಕ್ ಕಾರ್ಡಮನ್ ಹಾಗೂ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲವರನ್ನು ಹಾಕಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದನ್ನು ಜಸ್ಟ್ ಒಂದು ಸೆಕೆಂಡ್ ಆಗುವಷ್ಟು ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ಸಾಕು. ನಂತರ ನಾನಿಲ್ಲಿ ಒಂದು ಈರುಳ್ಳಿ ಹಾಗೂ ಒಂದು ಬೆಳ್ಳುಳ್ಳಿ, 1 ಇಂಚಾಗುವಷ್ಟು ಶುಂಠಿಯನ್ನು, 1 ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆಯನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ನಾನಿಲ್ಲಿ ಫ್ರೈ ಮಾಡಿರುವಂತಹ ಕೊತ್ತಂಬರಿ ಬೀಜ ಹಾಗೂ ಕಾಳುಮೆಣಸು, ಬಡ ಸೊಪ್ಪನ್ನು ಗ್ರೈಂಡರಿಗೆ ಹಾಕ್ತಾ ಇದ್ದೇನೆ. ನೋಡಿ, ಇದು ಈರುಳ್ಳಿ, ಶುಂಠಿ ಹಾಗೂ ಬೆಳ್ಳುಳ್ಳಿ ಇದು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಸ್ವಲ್ಪ ಬಾಡಿದ ನಂತರ ತಣ್ಣಗಾಗಲಿಕ್ಕೆ ಬಿಟ್ಟು ನಂತರ ಗ್ರೈಂಡರಿಗೆ ಕಡಿಲಿಕ್ಕೆ ಹಾಕೊಳ್ಳೋಣ. ನೋಡಿ, ಇವಾಗ ಗ್ರೈಂಡರಿಗೆ ಹಾಕ್ತಾ ಇದ್ದೇನೆ. ಇವೆಲ್ಲವನ್ನು ಹಾಕಿಬಿಟ್ಟು ಚೆನ್ನಾಗಿ ಕಡಿದು ತರಬೇಕು. ಸ್ಮೂತ್ ಪೇಸ್ಟ್ ಆಗಬೇಕು, ಅಲ್ಲಿ ತನಕ ಕಡಿಬೇಕು. ನೋಡಿ, ಇದು ಸ್ಮೂತ್ ಪೇಸ್ಟ್ ಆಗುವ ತನಕ ನಾವು ಚಿಕನ್ ಗ್ರೀನ್ ಮಸಾಲ ಮಾಡಲಿಕ್ಕೆ ತಯಾರಿ ಮಾಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ ದೊಡ್ಡದೊಂದು ಪಾತ್ರೆಯನ್ನು ಗ್ಯಾಸ್ ಮೇಲೆ ಬಿಸಿಗೆ ಇಟ್ಕೊಂಡಿದ್ದೇನೆ. ನಾನಿಲ್ಲಿ 3 ರಿಂದ 4 ಚಮಚ ಆಗುವಷ್ಟು ತೆಂಗಿನೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ನೀವು ಯಾವುದಾದ್ರೂ ಅಡುಗೆ ಎಣ್ಣೆನ ಯೂಸ್ ಮಾಡ್ಕೊಳ್ಬೋದು. ತೆಂಗಿನೆಣ್ಣೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹಾಗಾಗಿ ನಾನು ತೆಂಗಿನೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. 2 ಬೇ ಲೀಫನ್ನು ಹಾಕ್ತಾ ಇದ್ದೇನೆ. ನೋಡಿ, ಇವಾಗ ನಾನು 5 ರಿಂದ 6 ಈರುಳ್ಳಿಯನ್ನು ಈ ರೀತಿಯಾಗಿ ಉದ್ದುದ್ದನೆ ಕಟ್ ಮಾಡಿಟ್ಟಿದ್ದೇನೆ. ಇದನ್ನು ನಾವು ಒಂದು 2 ಮಿನಿಟ್ಸ್ಗಿಂತ ಜಾಸ್ತಿ, ಅಂದರೆ ಒಂದು 3 ಮಿನಿಟ್ಸ್ ಆದರೂ ಹೈ ಫ್ಲೇಮಲ್ಲಿ ಈರುಳ್ಳಿಯನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ನೋಡಿ, ನೀವು ತುಂಬ ಜನರಿಗೆ ಮಾಡುವಾಗ ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಈರುಳ್ಳಿಯನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕಾಗ್ತದೆ. ಈರುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಕರಗಿದ ನಂತರ ಗ್ರೇವಿ ಜಾಸ್ತಿ ಆಗ್ತದೆ. ನೋಡಿ, ಇದನ್ನೇ ಇವಾಗ ನಾವು ಮುಚ್ಚಿಟ್ಟು ಬೇಯಿಸ್ಕೊಳ್ಳೋಣ. ಸ್ವಲ್ಪ ಹೊತ್ತು ಕರಗಬೇಕದು. ನೋಡಿ, ಇವಾಗ ಈರುಳ್ಳಿ ಸಂಪೂರ್ಣವಾಗಿ ಬಾಡಿದೆ. ಈಗ ನಾನು 2 ಟೊಮೊಟೊವನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ನಂತರ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಾ ಇದ್ದೇನೆ. ನಾನಿಲ್ಲಿ ಸ್ವಲ್ಪ ಕಡಿಮೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಾ ಇದ್ದೀನಿ, ಯಾಕೆಂದರೆ ಮಸಾಲ ಕಡಿಲಿಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೇವೆ ನಾವು, ಸೊ ನೋಡ್ಕೊಂಡು ಹಾಕ್ಕೊಳ್ಬೇಕಾಗ್ತದೆ. ನೋಡಿ, ನಾನಿಲ್ಲಿ 10 ಜನರಿಗೆ 3 kg ಆಗುವಷ್ಟು ಚಿಕನನ್ನು ಚೆನ್ನಾಗಿ ನೀಟಾಗಿ ತೊಳೆದ್ಬಿಟ್ಟು ನೀರನ್ನೆಲ್ಲ ಹಿಂಡಿ ಹಾಕ್ಕೊಳ್ತಾ ಇದ್ದೇನೆ ಬೇಯಿಸಲಿಕ್ಕೆ. ನೋಡಿ, ಚಿಕನನ್ನೆಲ್ಲ ಹಾಕಿಬಿಟ್ಟು ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೂ ಹಳದಿಯನ್ನು ಹಾಕಿಬಿಟ್ಟು ಬೇಯಲಿಕ್ಕೆ ಇಡೋಣ. ನೀರನ್ನು ಹಾಕ್ಲಿಕ್ಕೆ ಹೋಗಬೇಡಿ, ಚಿಕನ್ ನೀರು ಬಿಡ್ತದೆ. ಅದರಲ್ಲೇ ಬೇಯಿದ್ರೆ ತುಂಬ ಟೇಸ್ಟಾಗಿ ಬರ್ತದೆ ಚಿಕನ್. ಇವಾಗ ಚಿಕನ್ ಬೇಯ್ತಾ ಇರಲಿ. ಇಲ್ಲಿ ಗ್ರೀನ್ ಮಸಾಲ ರೆಡಿಯಾಗಿದೆ. ನೋಡಿ, ನಾನಿಲ್ಲಿ ಇಷ್ಟು ದಪ್ಪವಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಆಮೇಲೆ ಚಿಕನ್ ಬೆಂದಾದ ನಂತರ ಹಾಕಿಬಿಟ್ಟು ನೀರು ಎಷ್ಟು ಬೇಕು ಅಷ್ಟನ್ನು ಹಾಕೊಳ್ಳೋಣ. ನೋಡಿ, ಇವಾಗ ಚಿಕನ್ ಒಂದು 90% ಆಗುವಷ್ಟು ಬೆಂದಿದೆ. ನೋಡಿ ಎಷ್ಟು ನೀರು ಬಿಟ್ಟಿದೆ ಅಂತ ಚಿಕನ್. ಅದಕ್ಕೆ ಹೇಳಿದ್ದು ನೀರು ಹಾಕಲಿಕ್ಕೆ ಹೋಗಬೇಡಿ ಅಂತ. ಇವಾಗ ನಾವು ಮಾಡ್ಕೊಂಡಿರುವಂತಹ ಗ್ರೀನ್ ಮಸಾಲವನ್ನು ಹಾಕೊಳ್ಳೋಣ. ನೋಡಿ, ಇವಾಗ ಗ್ರೀನ್ ಮಸಾಲವನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ಳಿ. ನಿಮಗೆ ಗ್ರೇವಿ ಎಷ್ಟು ದಪ್ಪ ಬೇಕು ಅಥವಾ ತೆಳು ಬೇಕಾ ನೀರನ್ನು ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಕುದಿಲಿಕ್ಕೆ ಇಡ್ತಾ ಇದ್ದೇನೆ. ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೇನೆ. ಇದು ಕುದ್ದಾದ ನಂತರ ಸ್ವಲ್ಪ ದಪ್ಪ ಆಗ್ತದೆ, ಅದಕ್ಕಾಗಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಕುದಿಲಿಕ್ಕೆ ಇಡ್ತಾ ಇದ್ದೇನೆ. ನೋಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಕುದಿಸಬೇಕು.
ಸೊಪ್ಪಿನ ಹಸಿ ವಾಸನೆ ಎಲ್ಲ ಹೋಗುವ ತನಕ ಚೆನ್ನಾಗಿ ಒಂದು 3 ರಿಂದ 4 ನಿಮಿಷ ಹೈ ಫ್ಲೇಮಲ್ಲಿ ಕುದಿಸ್ಕೊಳ್ಳೋಣ. ನೋಡಿ, ಒಂದು 5 ನಿಮಿಷ ಈ ರೀತಿಯಾಗಿ ಹೈ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸಿದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೇನೆ. ನೋಡಿ, ಇವಾಗ ನಮ್ಮ ಚಿಕನ್ ಗ್ರೀನ್ ಮಸಾಲ ಗ್ರೇವಿ ರೆಡಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮನೇಲಿ ತುಂಬ ಜನ ಇದ್ದರೆ ಅಥವಾ 10 ಅಥವಾ 10ಕ್ಕಿಂತ ಕಡಿಮೆ ಜನರು ಇದ್ದರೆ ಹೇಗೆ ಗ್ರೀನ್ ಚಿಕನ್ ಮಸಾಲವನ್ನು ಮಾಡೋದು ಅಂತ. ನನ್ನ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರುವವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.